ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪ ಅಂದರೆ ರಿಯಲ್ಮಿ GT ಮಾಸ್ಟರ್ ಎಡಿಷನ್ ಸ್ಪೆಸಿಫಿಕೇಷನ್ನ ನಾನು ಕನ್ನಡದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ನಿಮಗೆ ಈ ಮೊಬೈಲ್ ಏನಾದರೂ ತೊಗೋಬೇಕು ಅಂತ ಇದ್ದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ ಏನಾದರೂ ಮೊದಲನೇ ಬಾರಿ ನೋಡ್ತಾ ಇರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸೊ ಮೊದಲನೇದಾಗಿ ಈ ಮೊಬೈಲು ಒಂದು ಡಿಸೈನ್ ಕ್ವಾಲಿಟಿ ನೋಡೋದಾದರೆ ನಿಮಗೆ ಒಂದು ಏನಂತಾರೆ ಸೂಟ್ ಕೇಸ್ ಡಿಸೈನ್ನ ಅವರು ಕೊಟ್ಟಿರುವಂಥದ್ದು. ಅದು ಕೂಡ ತುಂಬ ಒಂದು ಗ್ರಿಪ್ಪಲ್ಲಿ ನಿಮಗೆ ಮೊಬೈಲು ಹಿಡ್ಕೊಳ್ಳೋಕ್ಕೆ ಸಿಗುತ್ತೆ. ಗ್ರಿಪ್ಪಲ್ಲಿರುತ್ತೆ ಮೊಬೈಲು. ನೀವೇನಾದರೂ ಗೇಮ್ ಆಡ್ತಾಯಿದ್ದೀನಿ ಅಂದರೆ ಈ ಮೊಬೈಲು ಬೆಸ್ಟ್ ಅಂತ ಹೇಳ್ಬೋದು. ನೀವೇನಾದ್ರು ತೊಗೊಳ್ತೀನಿ ಅಂದರೆ ಆರಾಮಾಗಿ ತಗೋಬೋದು. ಇದರಲ್ಲಿ ಒಂದು 4 ರೀತಿಯಾದ ಕಲರಲ್ಲಿ ಈ ಮೊಬೈಲು ಸಿಗುತ್ತೆ. ಮೊದಲನೇದಾಗಿ ಒಂದು ಗ್ರೇ ಕಲರು, ಅದು ಕೂಡ ಗ್ರಿಪ್ಪಲ್ಲಿ ಇರುವಂಥದ್ದು. ಸೊ ಓಕೆನಾ. ಇನ್ನೊಂದು ನಿಮಗೆ ಒಂದು ವೈಟಲ್ಲಿ ಈ ಮೊಬೈಲು ಸಿಗ್ತಾ ಇರುವಂಥದ್ದು. ವೈಟ್ ಮೊಬೈಲ್ ಕೂಡ ಒಂದು ಲೂನಾ ವೈಟ್ ಅಂತ ಏನೋ ಹೊಸ್ದಾಗಿ ಬಿಟ್ಟಿರೋವಂಥದ್ದು. ಸೊ ಇದು ಕೂಡ ನಿಮಗೆ ಸ್ಮೂತ್ ಫೀಲಿಂಗ್ ಕೊಡುತ್ತೆ ಈ ಮೊಬೈಲು ಈ ಗ್ರಿಪ್ಪಲ್ಲಿ. ಸೊ ಇದನ್ನು ನೀವೇನಾದರೂ ಕಲರಲ್ಲಿ ಇದನ್ನ ಚೂಸ್ ಮಾಡ್ತೀನಿ ಅಂದರೆ ಬೆಸ್ಟ್ ಅಂತ ಹೇಳ್ಬೋದು. ಸಖತ್ತೊಂದು ಲುಕ್ಕ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಬ್ಲ್ಯಾಕ್ ಅಷ್ಟೇ. ಬ್ಲ್ಯಾಕ್ ಏನಾದರೂ ಯಾರಾದರೂ ಇಷ್ಟಪಡ್ತೀನಿ ಅಂದರೆ ಬ್ಲ್ಯಾಕ್ ಕಲರ್ ಕೂಡ ಅಲ್ಟಿಮೇಟ್ ಆಗಿದೆ. ನೆಕ್ಸ್ಟು ಬ್ಲೂ ಅಂತ ಒಂದು ಕಲರ್ ಇದೆ. ಸೊ ಆ ಬ್ಲೂನಲ್ಲೂ ಕೂಡ ಒಂದು ಕಲರ್ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಇದರ ಒಂದು ರ್ಯಾಮ್ ಅಥವಾ ರಾಮ್ ವಿಷಯಕ್ಕೆ ಬಂದರೂ ಕೂಡ ಇದರಲ್ಲಿ ಎಕ್ಸ್ಟ್ರಾ 5GB ವಿರ್ಚುವಲ್ ರ್ಯಾಮು ಮತ್ತು 65W ಸೂಪರ್ ಡಾಟ್ ಚಾರ್ಜರು, AMOLED ಡಿಸ್ಪ್ಲೇ, 5G ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 778G ಇರುವಂಥದ್ದು. 5G ಕೂಡ ಇದರಲ್ಲಿ ವರ್ಕ್ ಆಗೋವಂಥದ್ದು. ಸೊ ನೀವೇನಾದರೂ ಫ್ಯೂಚರಲ್ಲಿ 5G ಮೊಬೈಲ್ 5G ಸಿಮ್ ಏನಾದರೂ ಬಂದರೆ ಈ ಮೊಬೈಲು ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ. ಇನ್ನು ಡಿಸ್ಪ್ಲೇ ವಿಷಯಕ್ಕೆ ಬಂದರೆ ಡಿಸ್ಪ್ಲೇ ನೀವು ನೋಡ್ತಾ ಇರ್ಬೋದು, ಒಂದು ಸೂಪರ್ AMOLED ಡಿಸ್ಪ್ಲೇ. ಸ್ಯಾಮ್ಸಂಗ್ನವ್ರದ್ದು ಇವರು ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ. ಸೊ ಅದು ಕೂಡ ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಡಿಸ್ಪ್ಲೇ ವೈಸು ಸ್ಯಾಮ್ಸಂಗಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದನ್ನು ಇವರು ಹಾಕಿರೋದು ಇನ್ನೂ ನಿಮಗೆ ಸ್ಮೂತಾಗಿ ಒಂದು LED ಡಿಸ್ಪ್ಲೇ ಅಂದರೆ ತುಂಬ ಗೇಮ್ ಆಡೋಕ್ಕೆ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ಚಾರ್ಜರ್ ವಿಷಯಕ್ಕೆ ಬಂದರೆ ಇದು ನಿಮಗೆ 33 ಮಿನಿಟ್ಸಲ್ಲಿ 100% ಚಾರ್ಜ್ ಆಗುವಂಥದ್ದು. ಅಂದರೆ ಅರ್ಧ ಗಂಟೆಯಲ್ಲಿ ನಿಮಗೆ ಫುಲ್ ಚಾರ್ಜ್ ಆಗುತ್ತೆ ಮತ್ತು 2 ಡೇಸ್ ನಿಮಗೆ ಚಾರ್ಜಿಂಗು ಆರಾಮಾಗಿ ಬರುತ್ತೆ ನಾರ್ಮಲಾಗಿ ಯೂಸ್ ಮಾಡಿದ್ರು. ಇನ್ನು 5G ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 778G ಅಂತ. ಸೊ ಇದು ಕೂಡ ನಿಮಗೆ ಗೇಮ್ ಆಡಲಿಕ್ಕೆ ಅಥವಾ ನಿಮ್ಮ ಒಂದು ಪ್ರೊಸೆಸಿಂಗ್ ಸ್ಪೀಡು ತುಂಬ ಸಖತ್ತಾಗಿರುತ್ತೆ. ಗೇಮ್ಗೆ ಅಂತಲೇ ಸಪ್ರೇಟಾಗಿ ನಿಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ ಇದರಲ್ಲಿ ಇರೋವಂಥದ್ದು. ಸೊ GT ಮೋಡ್ ಆನ್ ಅಂತ ಒಂದು ತುಂಬ ಸ್ಪೀಡು ನಿಮಗೆ ಅಲ್ಟಿಮೇಟ್ ಸ್ಪೀಡನ್ನ ಇದರಲ್ಲಿ ಕೊಡ್ತಾ ಇರುವಂಥದ್ದು. AMOLED ಡಿಸ್ಪ್ಲೇ 128 ಹರ್ಟ್ಜ್ನ ನಿಮಗೆ ನೀಡ್ತಾ ಇರುವಂಥದ್ದು. ಈ ಪ್ರೈಸ್ ರೇಂಜಲ್ಲಿ ಇದು ನಿಮಗೆ 25,899 ರೂಪಾಯಿಗೆ ಈ ಮೊಬೈಲು ಸಿಗ್ತಾ ಇರುವಂಥದ್ದು. ಚಾರ್ಜಿಂಗ್ ನಿಮ್ಗೆ ಹೇಳಿದ್ದೆ. ಮತ್ತು ಚಾರ್ಜಿಂಗಲ್ಲಿ ನಿಮಗೆ ಕೂಲಿಂಗ್ ಸಿಸ್ಟಮ್ನ ಬಿಲ್ಡ್ ಮಾಡಿದ್ದಾರೆ. ಸೊ ಇದರಲ್ಲಿ ಫಾಸ್ಟೆಸ್ಟ್ ಒಂದು ಕೂಲ್ ಆಗುವಂಥ ಒಂದು ಆಪ್ಷನ್ನು. ಸೊ ಇದರಲ್ಲಿ ಕೂಡ ನಿಮಗೆ ಕೂಲಿಂಗು ಆರಾಮಾಗಿ ಚಾರ್ಜಲ್ಲಿ ಅಥವಾ ಯೂಸ್ ಮಾಡುವಾಗ ಹೀಟ್ ಆಗೋ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂದರೆ ರೇರ್ ಕ್ಯಾಮ್ರಾ ನಿಮಗೆ 64 ಮೆಗಾಪಿಕ್ಸೆಲ್ ರೇರ್ ಕ್ಯಾಮ್ರಾ. ಸೊ ಇದಂತೂ ನಿಮಗೆ ತುಂಬ ಫೋಟೋನ ಸಕ್ಕತ್ತಾಗಿ ತೆಗಿಬೋದು. ಅದು ಕೂಡ ನೀವು ನೋಡ್ತಾ ಇರ್ಬೋದು ಒಂದೆರಡು ಸ್ಯಾಂಪಲ್ಸ್ ಫೋಟೋಗಳನ್ನ. ಯಾವ ರೀತಿ ನಿಮ್ಮ ಒಂದು ಫೋಟೋ ತೆಗೆಯುವಾಗ ಎಲ್ಲಿ ಬೇಕಾದರೂ ಫೋಟೋ ತೆಗಿಬೋದು. ಒಂದು ನೀಟ್ DSLR ಕ್ಯಾಮ್ರಾ ಥರನೇ ನಿಮಗೆ ಫೋಟೋಸು ಇದರಲ್ಲಿ ಬರುತ್ತೆ. ತುಂಬ ಕ್ರೇಜಿ ವಿಷಯ ಅಂತ ಹೇಳ್ಬೋದು. ಇದರಲ್ಲಿ ಫೋಟೋ ಕೂಡ ನೀಟಾಗಿ ತೆಗಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಫಿಲ್ಟ್ರು ಕೂಡ ಇರುತ್ತೆ. ಫಿಲ್ಟರ್ ಇದರಲ್ಲಿ ಯೂಸ್ ಮಾಡೋದ್ರಿಂದ ನಿಮಗೆ ಫಿಲ್ಟರು ತುಂಬ ಅಪ್ಲೈ ಆದರೆ ಒಂದು ಫೋಟೋಗೆ ಒಂದು ಲುಕ್ಕು ಕೊಡುತ್ತೆ. ಸೊ ಅಷ್ಟೇ. ಸೊ ತುಂಬ ಚೆನ್ನಾಗಿದೆ. ಇದು ನಿಮಗೆ Android 11ಅಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ಈ ಮೊಬೈಲು. ನೀವೇನಾದರೂ Android 10 ಯೂಸ್ ಮಾಡ್ತಾಯಿದ್ರೆ ಅಂದರೆ ಈಗ Android 11 ಬಂದಿದೆ. ಸೊ ಅದು ತುಂಬ ಒಂದು ಶಾರ್ಟ್ಕಟ್ಸು ಅಥವಾ ಮೊಬೈಲಲ್ಲಿ ಯೂಸೇಜು ಯಾವ್ಯಾವ ಥರ ಸಿಂಪಲ್ಲಾಗಿ ಯೂಸ್ ಮಾಡೋಕ್ಕೆ ನಿಮಗೆ ಸಿಗ್ತಾ ಇರುವಂಥದ್ದು. ಈಸಿಯಾಗಿ ಗೇಮ್ ಆಡ್ತೀನಿ ಅಂದರೆ ಈ ಮೊಬೈಲ್ನ ನೀವು ಆರಾಮಾಗಿ ತಗೋಬೋದು, ಏನು ಯೋಚನೆ ಇಲ್ಲದೇ. ಸೊ
ನೋಡ್ತಾ ಇದ್ರಲ್ಲ AMOLED ಡಿಸ್ಪ್ಲೇ ಮತ್ತು ಸ್ನ್ಯಾಪ್ಡ್ರ್ಯಾಗನ್ 778G 5G ಪ್ರೊಸೆಸರು. ತುಂಬ ಸಕ್ಕತ್ತಾಗಿದೆ ಮೊಬೈಲ್ ಮಾತ್ರ. ತೊಗೊಂಡ್ರೆ ಇದನ್ನೇ ತೊಗೊಳ್ಳಿ. ಇದು 6GB ಮತ್ತು 128GB ಮತ್ತು 8GB 128GB ಮತ್ತು 8GB 256GB ಸ್ಟೋರೇಜ್ನ ನಿಮಗೆ ನೀಡ್ತಾ ಇರುವಂಥದ್ದು 64 ಮೆಗಾ ಪಿಕ್ಸೆಲಲ್ಲಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.